ಕೊಟ್ಟ ಸಾಲ ಕೇಳಿದ್ರೆ ಸ್ನೇಹಿತ ಸಹ ಶತ್ರು ಆಗ್ತಾನೆ. ಬದುಕು ಕೇಳಿತು, ಕನಸು ಅಂದ್ರೇನು, ವಾಸ್ತವ ಹೇಳಿತು. ಮುಚ್ಚಿದ ಕಣ್ಣುಗಳಲ್ಲಿ ಏನು ನಮ್ಮದಾಗಿರ್ತದೆಯೋ ತೆರೆದ ಕಣ್ಣುಗಳಲ್ಲಿ ಅದು ನಮ್ಮದಾಗಿರೋದಿಲ್ಲ. ಬಲಗೈಯಲ್ಲಿ ತುತ್ತು ತೋರಿಸಿ ಎಡಗೈಯಲ್ಲಿ ವಿಷ ಉಣಿಸೋ ಕಾಲ ಇದು. ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡಿರೋ. ವಿದ್ಯೆ ಕಡಿಮೆಯಾದ್ರೂ ನಡತೆ ಶುದ್ಧವಾಗಿರ್ಬೇಕು. ಒಳ್ಳೆಯ ವ್ಯಕ್ತಿಗಳು ಯಾವತ್ತೂ ಯಾರಿಗೂ ಮೋಸ ಮಾಡೋದಿಲ್ಲ. ಆದ್ರೆ ಅವರ ಒಳ್ಳೆಯತನದಿಂದ ಕೆಲವೊಮ್ಮೆ ಅವರೇ ಮೋಸ ಹೋಗ್ತಾರೆ. ದೇವರು ಈ ಪ್ರಪಂಚವನ್ನು ಬಹಳ ಅದ್ಭುತವಾಗಿ ಸೃಷ್ಟಿಸಿದ್ದಾನೆ. 100 ಕೆಜಿ ತೂಕದ ಅಕ್ಕಿಯ ಚೀಲವನ್ನು ಹೊರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗೋದಿಲ್ಲ. ಅದನ್ನು ಕೊಳ್ಳುವ ವ್ಯಕ್ತಿಗೆ ಅದನ್ನು ಹೊರಲು ಆಗೋದಿಲ್ಲ. ನಂಬಿಕೆ ಎಂಬ ಊರಿನಲ್ಲಿ ನಮ್ಮವರು ಎಂಬ ನಾಟಕ ನಡೆಯುತ್ತಿತ್ತು. ನಾನು ಅದರಲ್ಲಿ ಪಾತ್ರಧಾರಿಯಾಗಿದ್ದೆ. ಆದ್ರೆ ಬಹಳ ಸಮಯ ಬೇಕಾಯ್ತು ನನ್ನದು ಹಾಸ್ಯ ಪಾತ್ರ ಅಂತ ಗೊತ್ತಾಗೋಕೆ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯುತ್ತಿದ್ದವನ ಶವವನ್ನು 3 ಸುತ್ತು ಸುತ್ತಿ ಹೊಡೆದದ್ದು ಮಣ್ಣಿನ ಮಡಕೆಯ ಹೊರತು ಚಿನ್ನ ಬೆಳ್ಳಿ ಬಂಗಾರವಲ್ಲ. ಬಡವರು ಕೊರಳಿನಲ್ಲಿ ಕರಿಮಣಿ ಹಾಕಿಕೊಂಡಾಗ ಗತಿಗೆಟ್ಟವರು ಎಂದು ಹೇಳುವ ಈ ಜನ ಅದೇ ಶ್ರೀಮಂತರು ಹಾಕಿಕೊಂಡಾಗ ವಾವ್, ಸಿಂಪ್ಲಿಸಿಟಿ ಅನ್ನೋದು ನಮ್ಮ ಸಮಾಜದ ದೌರ್ಬಲ್ಯ. ಸಜ್ಜನ ಬಂಧುಗಳೇ, ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.